ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಇಲ್ಲಿಯವರೆಗೂ ಯಾವ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೂ ತಾವೆಲ್ಲರೂ ವಿಚಾರವನ್ನು ಮಾಡಲಾಗಿ, ಇದರಲ್ಲಿ ಮುಖ್ಯವಾದದ್ದು 3 ಪ್ರಶ್ನೆಗಳನ್ನು ಗುರಿಯಾಗಿಟ್ಟುಕೊಂಡು ಹಿಂದೆ ಹೇಳಿದಂಥ ಹಲವು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡಂಥ ಭವರೋಗಿ ಈ ರೋಗ ಯಾವುದರಿಂದ ನಿವೃತ್ತಿ ಆಗುವುದು ಅಂತ ವಿಚಾರವನ್ನು ಮೊದಲೇ ಕೇಳ್ಯಾನ. ಇದು ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನದಲ್ಲಿ. ಹಾಗಾಗಿ ಗೊತ್ತಾಯಿತು, ಈ ಒಂದು ಜನನ ಮರಣ ಸಂಸಾರ ರೂಪ ಏನದ ಇದರಿಂದ ಕಡೆಗೆ ಆಗಬೇಕಾಗಿದ್ರೆ ಇದನ್ನು ನಾನು ಕೇಳಲೇಬೇಕು, ಇದನ್ನು ಸಾಧನೆ ಮಾಡಲೇಬೇಕು ಅಂತ ಇಚ್ಛೆ ಅಪೇಕ್ಷೆ ಆದಾಗ ಅಂಥ ಒಬ್ಬ ಶಿಷ್ಯ ಏನು ಮಾಡ್ತಾನಂದರೆ, ಇಲ್ಲಿ ಶ್ರೀ ಗುರುವಿಗೆ ಶಿಷ್ಯಂ ಪೊಡಮಟ್ಟು ರಾಗಂಬಿಗೆ ಭಕ್ತಿಯೋಳು ಅಳವಟ್ಟು. ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಅಂಥ ಮೋಕ್ಷ ಆಪೇಕ್ಷೆ ಉಳ್ಳಂಥ ಶಿಷ್ಯನು ರಾಗಂ ಅಂದರೆ ಪ್ರೀತಿ. ಪ್ರೀತಿಯಲ್ಲಿ 2 ಪ್ರಕಾರ ಅವ, ಸಾಮಾನ್ಯವಾದ ಪ್ರೀತಿ, ವಿಶೇಷವಾದ ಪ್ರೀತಿ. ಆ ಪ್ರೀತಿಗಳಲ್ಲಿ ಪ್ರೀತಿ ಅನ್ಬೋದು, ಪ್ರೇಮನೂ ಅನ್ಬೋದು. ಇದರಲ್ಲಿ ಯಾವುದು ಪ್ರೇಮ ಬೇಕು ಅಂದರೆ, ಪ್ರೇಮ ಕೆಲವು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರೇಮ ಇರ್ತಾವ, ಪ್ರೇಮ. ಇನ್ನು ವ್ಯಾವಹಾರಿಕ ಪ್ರೇಮ, ಇನ್ನೊಂದು ಪಾರಮಾರ್ಥಿಕ ಪ್ರೇಮ. ಪ್ರಕೃತಿ ಪ್ರೇಮ ಅಂದರೆ, ಒಂದು ಮನೆಯಲ್ಲಿ ಬೆಕ್ಕು ಮರಿ ಹಾಕಿತ್ತು, ಒಂದು ನಾಯಿ ಮರಿ ಹಾಕಿತ್ತು ಅಂದರೆ ಅದು ಕೂಡ ತಾಯಿ ಮಕ್ಕಳನ್ನು ಪ್ರೇಮ ಮಾಡ್ತದ, ಪ್ರೀತಿ ಮಾಡ್ತದಿಲ್ಲ. ಅವಳಷ್ಟು ಪ್ರೀತಿ ಮನುಷ್ಯ ಮಾಡಂಗಿಲ್ಲ. ತಾನು ಹಡದಂಥ ಮರಿಗಳನ್ನು ಬೇರೆ ಯಾವುದೇ ಪ್ರಾಣಿ ಆಹುತಿ ಆಗಬಾರದು ಅಂತ ಹಗಲು ರಾತ್ರಿ ಹಂದಿನ ನೋಡ್ಬೇಕು. ಈ ಮನೆ ಪಕ್ಕ ಮಾಡಿತ್ತು ಒಂದು ಸಲ, ಅದು ಊಟ ಇಲ್ಲ, ಅನ್ನಿಲ್ಲ, ಆಹಾರ ಇಲ್ಲ. ಯಾರಾದ್ರೂ ದೂರ ಅಲ್ಲಿ ಬರ್ತಾರಂದರೆ ಎದುರು ಹುಲಿ ಬಂದಂಗೆ ನಿಂತು ಬಿಡೋದು ತಯಾರಾಗಿ. ಯಾಕಂದರೆ ಮರಿಗಳ ಮೇಲೆ ಪ್ರೀತಿ ಪ್ರೇಮ ಅದಲ್ಲ, ಮಕ್ಕಳು ಅನ್ನುವಂಥದ್ದು. ಹಂದಿ ಬೆಕ್ಕು ನಾಯಿಗೆ ಇಷ್ಟು ಪ್ರೇಮ ಆದಂದರೆ ಮನುಷ್ಯನಿಗೆ ಎಷ್ಟಿರ್ಬೋದು? ಮನುಷ್ಯನಿಗೆ ಬಹಳ ಇರ್ತದೆ. ಅವು ಪ್ರೇಮ ಮಾಡ್ತೀವಿಲ್ಲ, ಪ್ರೀತಿ ಮಾಡ್ತಾವ. ಆ ಪ್ರೀತಿ ಇಲ್ಲಿ ಲೆಕ್ಕಕ್ಕೆ ಕೊಡೋಂಗಿಲ್ಲ, ಲೆಕ್ಕಕ್ಕಿಲ್ಲವು. ಇನ್ನೊಂದು ವ್ಯಾವಹಾರಿಕ ಪ್ರೇಮ ಅಂತ. ಒಬ್ಬ ವ್ಯಾಪಾರಿಸ್ತಿರ್ತಾನೆ, ಬಂಗಾರದ ಅಂಗಡಿ ಇರ್ತದೆ, ಕಿರಾಣಿ ಅಂಗಡಿ ಇರ್ತದೆ. ತನ್ನ ಅಂಗಡಿಗೆ ಬರುವಂಥ ಖಾಯಂ ಗಿರಾಕಿ ಮೇಲೆ ಬಹಳ ಪ್ರೇಮ ಮಾಡ್ತಾರೆ ಅವರು. ಏನಪ್ಪ, ಯಾವ ಬಂದು ಮನೆಗೆ ಆರಾಮರಿಲ್ಲ, ಬೆಳೆ ಹೆಂಗದ, ಬಿತ್ತು ಹೆಂಗದ, ಕುಂದ್ರು ಚಹಾ ತೋರ್ಸಮ್ ಅಂತೇಳಿ ಗಾದಿ ಹಾಕಿ ಚಹಾ ಕುಡಿಸಿ ಕಳಿಸ್ತಾರೆ. ಎದಕ್ಕೋಸ್ಕರ? ವ್ಯವಹಾರಕ್ಕಂತ. ಇದು ವ್ಯಾವಹಾರಿಕ ಪ್ರೇಮ. ಅದು ಕೂಡ ಇಲ್ಲಿ ಲೆಕ್ಕಕ್ಕಿಲ್ಲ.
ಮತ್ತು ಇನ್ನು ಯಾವ ಪ್ರೇಮ ಅಂದರೆ ಇದು ಹೊರಗಿಂದು ಅಲ್ಲ, ಒಳಗಿಂದ ಅಲ್ಲ, ನಡುವಿಂದು ಅಲ್ಲ ಅಂತ ಇನ್ನೊಂದು ಹೇಳ್ತಾರೆ ಪ್ರೇಮ, ಪ್ರೀತಿ. ಇಲ್ಲಿ ಒಳ ಪ್ರೇಮ ಬೇರೆ. ಒಳ ಪ್ರೇಮ ಅಂದರೆ ಬಾಳೆ ಹಣ್ಣು ಅದಲ್ಲ, ಹಣ್ಣಿನ ಒಳಗಡೆ ಇರ್ತಕ್ಕಂಥ ಹಣ್ಣಿನ ಮೇಲೆ ಪ್ರೇಮ ಅಲ್ಲ. ಸಿಪ್ಪೆ ಮೇಲೆ ಪ್ರೇಮ ಇಲ್ಲ ಯಾರಿಗೆ, ಅದು ಪ್ರೇಮನೇ. ಇನ್ನು ನಡು ಪ್ರೇಮ ಅಂದರೆ ಮಧ್ಯದಲ್ಲಿರೋದು. ಮಾವಿನ ಹಣ್ಣಿನಲ್ಲಿ ಸಿಪ್ಪೆನೂ ಬೇಕಿಲ್ಲ, ಕೆಳಗೆ ಬೀಜನೂ ಬೇಕಿಲ್ಲ, ಮಧ್ಯದ ಹಣ್ಣಿನ ಮೇಲೆ ಪ್ರೇಮ ಮಾಡ್ತೀವಿ. ಇಂಥ ಪ್ರೇಮನೂ ಉಂಟು. ಹೀಗೆ ಹಲವು ರೀತಿ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದ್ರ ಮೇಲೆ ಪ್ರೇಮ ಅಂದರೆ ಪರಮ ಪ್ರೇಮ. ಪರಮ ಪ್ರೇಮ ಅದು ಯಾವತ್ತೂ ಒಳಗಿಂದನಲ್ಲ, ಹೊರಗಿಲ್ಲ ಅಂತಲ್ಲ, ಹೊರಗಾದ ಒಳಗಿಲ್ಲ ಅಂತಲ್ಲ, ಸದಾಕಾಲ ಶಾಶ್ವತವಾಗಿ ಒಂದೇ ಥರವಾಗಿರುವಂಥದ್ದು. ಇನ್ನೊಂದು ವಸ್ತಾದ ಕಲ್ಲು ಸಕ್ಕರೆ ಅಂತ. ಕಲ್ಲು ಸಕ್ಕರೆ ಮೇಲೆ ತಿಂದು ಕೆಳಗೆ ಹೋಯಂಗಿಲ್ಲ, ಅದು ಮೇಲೆ ಬಿಸಾಕಿ ಕೆಳಗೆ ತಿನ್ನಂಗಿಲ್ಲ. ಅದು ಪೂರ್ಣ ಪ್ರೇಮ ಅದಿಲ್ಲ ಕಲ್ಲು ಸಕ್ಕರೆ ಮೇಲೆ. ಅದರಂತೆ ಗುರು ವಾಕ್ಯದ ಮೇಲೆ ಶಿಷ್ಯನಿಗೆ ಆ ಪ್ರಕಾರ ಪ್ರೇಮ ಇರಬೇಕು. ಪ್ರೇಮ ಆ ಪ್ರಕಾರ ಪ್ರೇಮ ಇಲ್ಲಿ ಮೋಕ್ಷ ಮಾರ್ಗದಲ್ಲಿ. ಆಟ ಊಟ ಪಾಠ ಸಂಬಂಧದಲ್ಲಿ ಪ್ರೇಮ ಅಲ್ಲ ಇವು. ಇವು ಶಾಶ್ವತವಾದವಲ್ಲ ಅಲ್ಲಿವು. ಹಾಗಾಗಿ ಅಂಥ ಗುರುವಿಗೆ ಶಿಷ್ಯನು ಪಡಮಟ್ಟು. ಆ ಶಿಷ್ಯ, ಇಂಥ ಪರಮ ಪ್ರೇಮವನ್ನು ಇಟ್ಟುಕೊಂಡಂಥ ಶಿಷ್ಯ ಆ ಒಂದು ಸದ್ಗುರುವಿಗೆ ಭಕ್ತಿಗಳು ಅಂದರು. ಭಕ್ತಿ ಎನ್ನುವುದು ಬಹಳ ಕಷ್ಟ ಅಂತ ಹೇಳ್ಯಾರ ಮಹಾತ್ಮರು. ಅದು ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು ಗರಗಸದಂತೆ. ಈಗ ಗರಗಸ ಬೇರೆ, ಬಾಳ್ಚಿ ಬೇರೆ, ಹುಳಿ ಬೇರೆ, ಇವೆಲ್ಲ ಗೊತ್ತಾವಲ್ಲ. ಅವು ಒಂದು ಕಡೆ ಹಿಂಗಂದ್ರೆ ಈ ಕಡೆಷ್ಟೇ ಕೊಯ್ತದ ಕಟ್ಟಿಗೆ, ಮತ್ತೆ ಎತ್ತಿ ಹಿಂಗಾಕ್ಬೇಕು, ಹೌದಿಲ್ಲ? ಬಾಳ್ಚಿ ಅದು ಅಷ್ಟೇ, ಕೊಡ್ತಿ ತಗೊಂಡು ಹುಳಿ ಓಡೋದಾಗ ಎಷ್ಟು ಓಡೋದ್ವಿ ಅಷ್ಟೇ ಕಟ್ಟಿಗೆ ಕಿತ್ತದ. ಮತ್ತೆ ಇನ್ನೊಂದು ಸಲ ಅದನ್ನ ಕತ್ತರಿಸ್ಬೇಕಾದ್ರೆ ಮತ್ತೆ ಕಿತ್ತೆ ಹಾಕಬೇಕು. ಅಂದರೆ ಇದೇನು ಏಕದಿಂದ ಆಗಲ್ಲ ಅಂತ. ಏಕ ಅಲ್ಲ, ಅನೇಕ ಏಟು ಬಿದ್ದಾಗ, ಅನೇಕ ಹುಳಿಯಿಂದ ಬರೆದಾಗ ಆವಾಗ ಅದು ಕೂಡ ಕತ್ತರಿಸಿ ಹೋಗ್ತದೆ. ಆದರೆ ಗರಗಸ ಅಂತ ಅದಲ್ಲ. ನೀನು ಹೋಗುವಾಗ ಬರುವಾಗ, ಹೋಗುವಾಗ ಬರುವಾಗ ಅಖಂಡ ಕೆಲಸ ಮಾಡ್ತದಿಲ್ಲ. ಅಂಥ ಭಕ್ತಿ, ಆ ಭಕ್ತಿಗಳು ನವವಿಧ ಭಕ್ತಿಗಳನ್ನು ಅಗಲದ್ರಿ ಎಂದು ಉಸಿರುವ ಶ್ರೀಗುರು ವಚನೋಪದೇಶದಲ್ಲಿ 9 ಪ್ರಕಾರ ಭಕ್ತಿಗಳವ. ಆ 9 ಪ್ರಕಾರ ಭಕ್ತಿಗಳಲ್ಲಿ ಮೊದಲನೇ ಭಕ್ತಿ ಶ್ರವಣ ಭಕ್ತಿ. ಇದು ಶ್ರವಣ ಭಕ್ತಿ ಅಂತ. ಈ ಭಕ್ತಿಯಿಂದ ಪ್ರಾರಂಭ ಆಗೋಕೆ ಮೊದಲು ಶ್ರವಣ ಭಕ್ತಿನೇ ಬಹಳ ಮುಖ್ಯ ಶಾಸ್ತ್ರಕ್ಕೆ. ಈ ಶಾಸ್ತ್ರದಲ್ಲಿ ಶ್ರವಣದಲ್ಲಿ ಪ್ರೇಮ ಇಲ್ಲಂದರೆ ಎಲ್ಲವೂ ನಿಷ್ಫಲ, ಕೆಲಸ ಕೊಡಂಗಿಲ್ಲ ಅಂತಾವು. ಅದಕ್ಕಾಗಿ ಅಂಥ ಶ್ರವಣ ಭಕ್ತಿ ಯಾರಲ್ಲಿತ್ತರೆ ಸರ? ಪರೀಕ್ಷಿತ ರಾಜ. ಪರೀಕ್ಷಿತ ಒಬ್ಬ ರಾಜ, ಹೌದಿಲ್ಲ? ಒಬ್ಬ ಋಷಿ ತಪಸ್ಸಿ ಕುಂತಿದ್ದ. ಆ ಸಮಯದಲ್ಲಿ ಪರೀಕ್ಷಿತ ಹೋಗುವಂಥ ದಾರಿಯಲ್ಲಿ ನೋಡಿ ಇವನು ಸತ್ತನೋ ಬದುಕೇನೋ ಅಂತ ವಿಚಾರ ಮಾಡಂಗಿಲ್ಲ. ಯಾಕಂದರೆ ಅದಕ್ಕೆಲ್ಲ ಜ್ಞಾನಿಗಳ ಒಡನಾಟ, ಸಂತರ ಒಡನಾಟ ಅವೆಲ್ಲ ಬರಬೇಕಾದ್ರೆ ಸ್ವಲ್ಪ ವಿವೇಕ ಬೇಕಲ್ಲ. ಅವನೇನು ಮಾಡಿದ, ನೋಡೋಣಂತ ವಿಚಾರ ಮಾಡಿ ಇಲ್ಲೊಂದು ಹಾವು ಸತ್ತು ಬಿದ್ದಿತ್ತು. ಸತ್ತ ಹಾವನ್ನು ತಂದು ಆ ಋಷಿ ತಪಸ್ಸಿ ಕುಂತಿನಲ್ಲ ಕೊರಳಿಗೆ ಹಾಕಿಬಿಟ್ಟು ನೋಡ್ರಿ. ಕೊರಳಿಗೆ ಹಾಕಿದಾಗ ಅವನ ಮಗ ಯಾರು ನೋಡ್ತಾರೆ ಬಹುಶಃ.
ಆತ ನೋಡಿ ನಮ್ಮ ಹಾವು ಹಾಕ್ಯಾರ ಅಂತ ವಿಚಾರ ಮಾಡಿ ಹಾಕಿದವರು ಯಾರೇ ಇರಲಿ ಅವರಿಗೆ ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ರಲ್ಲ. ಆ ಶಾಪದ ಪರಿಣಾಮ ಇಲ್ಲಿ ಅಂದ ತಕ್ಷಣ ಅಲ್ಲಿ ಪೆಟ್ಟ ಆಯಿತು, ಅವ್ರಿಗೆ ಗೊತ್ತಾಯ್ತು ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ತಪಸ್ಸುಗಳು, ಋಷಿಗಳು, ಜ್ಞಾನಿಗಳು. ಇವರು ಅಂದದ್ದು ಹಾಗೇ ತೀರ್ತದ. ಅದಕ್ಕಾಗಿ ಇದರಿಂದ ನಾನು ಬದುಕಬೇಕು, ರಕ್ಷಣೆ ಪಡೆಯಬೇಕು ಅಂತ ವಿಚಾರ ಮಾಡಿ ಹಾವು ಕಡಿಬಾರದು, ಕಡಿಲಿಕ್ಕೂ ಕೂಡ ತನ್ನ ಸಮೀಪ ಬಂದಿರಬಾರ್ದು, ಬರಲಿಕ್ಕೆ ಯಾವುದೇ ರಂಧ್ರ, ಬಾಗಿಲು, ಕಿಟಕಿ ಇರಬಾರ್ದು. ಒಟ್ಟು ಹಾವು ಬರಲಾದ ಜಾಗ ಯಾವುದಾದಂತ ವಿಚಾರ ಮಾಡಿ ಕೊನೆಗೇನು ಮಾಡಿದಂದರೆ ನೀರಿನಲ್ಲಿ, ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಒಂದು ಗಾಜಿನ ಮನೆ ಮಾಡಿದ, ಗ್ಲಾಸಿಂದು. ಅದು ಇರಿಬಿ ಸಹ ಹೋಗಿ ಬರಂಗಿಲ್ಲಲ್ಲ, ವಿಚಾರ ಮಾಡಿದತ್ತ. ಬೇರೆ ಬೇರೆ ಜಾಗ ಆದರೆ ಅದು ಏನೇ ಕೂಡೋದು ಯಾವುದೇ ಥರ ಇರ್ಬೋದು, ಅದು ನೀರಿನಾಗ ಮಾಡ್ಯಾನಂದರೆ ನೀರಿನಾಗಂತ ಹಾವು ಬರಂಗಿಲ್ಲ. ಬಂದರೂ ಕೂಡ ಅದು ಒಳಗೆ ಬರಬಾರ್ದಂತ ಗಾಜಿನ ಮನೆಯನ್ನು ಮಾಡ್ಕೊಂಡು ಒಳಗೆ ಕುಂತು ನೋಡಿ. ಒಳಗೆ ಕುಂತ ಯಾವುದಕ್ಕೆ? ಅದರ ರಕ್ಷಣೆಗಾಗಿ. ಆವಾಗ ನಾರದ ಮಹರ್ಷಿಗಳಿಗೆ ಇದು ಗೊತ್ತಾಯಿತು ಅಂತ ಬರೀತಾರೆ ಒಂದೊಂದು ಕಡೆ. ಅವರು ಈತನ ಪರಿಸ್ಥಿತಿಯನ್ನು ನೋಡಿ ಇದನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಯಾವ ಕುಂತಿದ್ದ ಪರೀಕ್ಷಿತ ಆ ನೀರಿನಲ್ಲಿ ಆ ಗ್ಲಾಸಲ್ಲಿ ಹೋಗುವಾಗ ಒಂದು ಹೂವನ್ನು ತಗೊಂಡೋಗಿದ್ದ, ಕಮಲದಳ ಅಂತ ಬರೀತಾರೆ. ಹೂವು ತಗೊಂಡು ಹೋಗಿ ಆತನಿಗೆ ನಾರದ ಮಹರ್ಷಿಗಳು ಅವನಿಗೆ ಶ್ರವಣ ಮಾಡಿದರು. ನೋಡು, ಇದರಿಂದ ನೀನು ಉಳಿಯೋದಂತೂ ಸಾಧ್ಯ ಇಲ್ಲ, ತಪಸ್ಸು ಎಂದೂ ಸುಳ್ಳಾಗೋದಿಲ್ಲ, ಅದಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂದಾಗ ಆಶ್ಚರ್ಯ ಆಯಿತು. ಆಗಿ ಏನಾದರೂ ಮಾಡಿ ನಾನು ಬದುಕುವಂಗೆ ನನಗೆ ಆಶೀರ್ವಾದ ಮಾಡಿರಿ ಅಂತ ಪರಿಪರಿಯಾಗಿ ಎಲ್ಲವನ್ನ ಮರೆತು, ರಾಗಮ್ಮಿಗಳ ಒಟ್ಟು ಎಲ್ಲವನ್ನ ಮರೆತ, ರಾಜ ಮರೆತ, ಎಲ್ಲವನ್ನ ಮರೆತು ಬದುಕಬೇಕು, ನಾ ಸಾಯಬಾರದು ಅಂತ ಅದೊಂದೇ ತಲೆಯಲ್ಲಿಟ್ಕೊಂಡ. ಆವಾಗ ನಾರದ ಮಹರ್ಷಿಗಳು 7 ದಿನ ಅಂತೇನು ಬರೀತಾರೆ, 7 ದಿನದ ಪರ್ಯಂತರ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡ್ತಾರೆ. ನೀನು ಸಾಯೋದಿಲ್ಲ ಅಂದರೆ ಇದನ್ನು ನೀ ಶ್ರವಣ ಮಾಡಬೇಕಂತ. ಸಾಯ್ತಿದ್ದೆ ಅಂದರೆ ಬೇರೆ ಶ್ರವಣ ಮಾಡು. ನೀನು ಸಾಯಬಾರ್ದು, ಹಾವು ನಿನಗೆ ಕಚ್ಚಬಾರ್ದು, ಕಚ್ಚಿದ್ರೂ ವಿಷಯ ನಿನಗೆ ಹೇಳಬಾರ್ದು ಅಂದಾಗ ಅದು ಹೇಗೆ ಸಾಧ್ಯ ಅಂತಾನೆ. ಅದು ಹೇಗೆ ಸಾಧ್ಯ ಅಂತ? ಹಾವು ಕಡಿಬೇಕಂತ ಇಲ್ಲಿಗೆ ಬರ್ತದ ಅಥವಾ ಹೊರಗೋದ್ರೂ ಬರ್ತದ, ಕಡಿದ ವಿಷಯ ಇರಂಗಿಲ್ಲ. ವಿಷಯ ಏರಿದ್ರು ಕೂಡ ನೀವು ಸಾಯೋದಿಲ್ಲ. ವಿಷಯ ಏರ್ತದ, ಹೆಂಗೆ ಸಾವು ಬರಂಗಿಲ್ಲ ಅಂತ ಅವನ ಪ್ರಶ್ನೆ, ಪ್ರಶ್ನೆ. ಅವಾಗ ಹೇಳಿದರು, ವಿಷ ಹಾವು ಕಡಿತದ. ಅದು ಯಾವುದು ಹಾವು ಅಂದರೆ ಅನಿತ್ಯವಾದ ಭೌತಿಕದಿಂದ ಕೂಡಿದಂಥ ಒಂದು ಪ್ರಾಣಿ, ವಿಷ ಸರ್ಪ. ಅದು ಕಡಿದ್ರೂ ಕೂಡ ನಿನ್ನ ಪಂಚಭೂತದ ದೇಹಕ್ಕೆ ಕಚ್ಚುತ್ತದೆ ವಿನ ನೀನು ಯಾರಂತ ನೀ ವಿಚಾರ ಮಾಡಿ ನೋಡಿದಾಗ ಅಂಥ ಸಹಸ್ರ ಹಾವುಗಳು ಒಂದೇ ಸಲ ಕಡಿದ್ರೂ ಕೂಡ ನೀನು ಸಾಯೋದಿಲ್ಲ ಅಂತ ಪರಿಪರಿಯಾಗಿ ಹೇಳಿದಂಥ ಸಂದರ್ಭದಲ್ಲಿ ಕೊನೆಗೇನಾಯಿತು ಅಂದರೆ 7ನೇ ದಿನ ಅಂತೇನು ಬರೀತಾರೆ. ಕೊನೆಯ ದಿನ ಅವರು ಪ್ರತಿನಿತ್ಯದಂತೆ ಮತ್ತೆ ಬೋಧ ಮಾಡಕ್ಕೆ ಹೋಗ್ತಾರೆ. ಬೋಧ ಮಾಡುವಾಗ
ಅವತ್ತ ತೆಗೆದುಕೊಂಡು ಹೋದಂಥ ಕಮಲದಲ್ಲಿ ಅದು ಹೂವಿನಲ್ಲಿ ಹಾವು ಸೇರಿತ್ತು, ಹಾವಿನ ಮರಿ. ಅಥ ಆತ್ಮಜ್ಞಾನ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಆಗೋದಕ್ಕೆ ಇದು ಹಾವು ಕಚ್ಚೋದಕ್ಕೆ. ರುಚಿ ಶಾಪಲ್ಲ. ಎದ್ರಾಗ ಹೋಯ್ತು ಅದನ್ನ ಪ್ರಜ್ಞೆ ಸ್ಥಿತಿಯಲ್ಲಿ ಹೋಗಿಬಿಡ್ತಾವನಿಗೆ. ಸ್ಥಿತಿಯಲ್ಲಿ ಹೋದಾಗ ಅವನಿಗೆ ನಾನು ಸಾಯ್ತೀನೆಂಬ ಭಯನೂ ಇಲ್ಲ, ಭೀತಿ ಇಲ್ಲ, ದೇಹ ಉಳಿಯಂಗಿಲ್ಲ ಅಂತ ನಿಶ್ಚಯ ಆಗಿತ್ತು. ಆನಂದವಾಗಿ ದೇಹಿಯ ಆತ್ಮನಿಂದ ದೇಹ ಕಡೆಗೆ ಆಟಿವಿನ ದೇಹದಿಂದ ಆತ್ಮ ಹೋಗೋದಿಲ್ಲ. ಜೀವ ಅಂತ ಏನಂತೀವಿ, ಜೀವನಿಂದ ದೇಹ ಕಡೆಗೆ ಆಗ್ತದೆ, ದೇಹದಿಂದ ಜೀವ ಕಡೆಗೆ ಆಗೋದಿಲ್ಲ. ಅವನು ಸರ್ವಾಂತರ್ಯಾಮಿ ಅಂತ. ಅವನು ಯಾಕಡೆ ಹೋಗ್ತಾನಂದ್ರೆ ಅವನು ಪೂರ್ಣ ಅಲ್ಲ ಅಂತ ಅರ್ಥ ಆಗ್ತದೆ, ಪೂರ್ಣ ಅಲ್ಲ. ಹಾಗಾಗಿ ಅಲ್ಲಿ ಏನಾಯಿತು ಅಂದರೆ ಶ್ರವಣ ಭಕ್ತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಆಯಿತು. ಆಮೇಲೆ ಕೊನೆಗೆ ಆತ್ಮನಿವೇದನ ಭಕ್ತಿ ಅಂತಕ್ಕಂಥದ್ದು ನವವಿಧ ಭಕ್ತಿಗಳಲ್ಲಿ. ಹಾಗಾಗಿ ರಾಗಮ್ಮಿಗೆ ಭಕ್ತಿಯೊಳು ಅಳವಟ್ಟು ಅಲ್ಲಿ ಏನಾಗಬೇಕಂದ್ರೆ ಅದು ತಾನೇನೆಂದು ಅಲ್ಲಿ ಭಕ್ತಿ ಅಳವಟ್ಟಾಗ ಆ ಭಕ್ತಿ ಅಳವಟ್ಟಿತು ಅಂದರೆ ಆವಾಗ ಆಳವಾಗಿರುವಂಥ ವಿಚಾರಗಳು ಮೇಲೆ ಬರ್ತವೆ ನೋಡ್ರಿ. ಆಳವಾದ ವಿಚಾರ ಇದು ಅಳತಿಗೆ ಬರೋ ವಿಚಾರ ಅಲ್ಲ, ಆಳವಾದ ವಿಚಾರ. ಯಾವಾಗ ಬರ್ತದ್ರಿ ಅಂದರೆ ನೀರು ಹುಕ್ಕಿ ಏರ್ತಾವಂದ್ರೆ ನದಿ ತುಂಬಿ ಹರಿದಾಗ ನೋಡ್ರಿ, ಎಂದೂ ನೀರನ್ನು ಬಿಟ್ಟು ಹೊರಗಡೆ ಬರಲಾರಂಥ ಮೀನುಗಳು ಬಹಳ ಪ್ರವಾಹ ಬಂತು ಅಲೆ ಎತ್ತು ಅಂದರೆ ನೀರಿನಾಗಿದ್ದ ಮೀನುಗಳು ಕಡೆಗೆ ಬೀಳ್ತಾವೆ. ಸಮುದ್ರ ದಂಡಿಗೆ ನೋಡಿರ್ಬೇಕು ನೀವು, ಬಲೆ ಹಿಡಿಯಬೇಕಾಗಿಲ್ಲ. ಅಲ್ಲಿ ಸಮುದ್ರ ದಂಡಿಗೆ ಬಿದ್ದಂಥ ಮೀನನ್ನು ಆರಿಸಿದ್ರೆ ಟನ್ನಗಟ್ಟಲೆ ಆಗ್ತಾವೆ. ಅಲ್ಲಿ ಬಲೆ ಹಾಕ್ಯಾರ, ಹಿಡಿಯಕ್ಕೆ ಹೋಗ್ಯಾರ, ಏನಿಲ್ಲ. ನಾವು ಇಲ್ಲಿ ಹಿಡಿಬೇಕಾಗಿದ್ರೆ ಎಷ್ಟು ತಪ್ಪಲು ಬಿಟ್ರೆ 2-3 ಮೀನು ಸಿಗ್ತಾವಿಲ್ಲ ಗೊತ್ತಿಲ್ಲ. ಆದರೆ ಪ್ರವಾಹ ಹೆಚ್ಚಾದಾಗ ನೀರಿನಾಗಿದ್ದು ಹೊರಗೆ ಬರ್ತಾವಿಲ್ಲ. ಅದರಂತೆ ಶಿಷ್ಯರಲ್ಲಿ ಭಕ್ತಿ ಹೆಚ್ಚಾಯಿತು, ಉಕ್ಕೇರಿತು ಅಂದರೆ ಆಳವಾಗಿರುವಂಥ ವಿಚಾರಗಳು ಮೇಲೆ ಬರ್ತವೆ ನೋಡ್ರಿ. ಇದು ಸಾಮಾನ್ಯ ವಿಚಾರ ಏನಿದೆ. ಅದು ಯಾವ ವಿಚಾರ ಅಂದರೆ ತನ್ನ ನಿಜ ಸ್ಥಿತಿ ತಾನು ಆರೆಂದು ಆವಾಗ ಉತ್ಪತ್ತಿ ಆಗ್ತದೆ. ಅದಕ್ಕೆ ವರ ವಿವೇಕ ಅಂದರು. ಆ ವರ ವಿವೇಕ, ವೈರಾಗ್ಯ, ಅದಕ್ಕೆ ಮೊದಲೇ ಇವೆಲ್ಲ ಇರಬೇಕಂತ ಹೇಳಿದ್ರು ನೋಡು. ಮೊದಲೇ ಇರಬೇಕಿಲ್ಲಿ. ಹೀಗೆ ಆತನಿಗೆ ತನ್ನ ನಿಜ ಸ್ಥಿತಿ, ಗುರುವೇ ನನ್ನ ನಿಜವಾದ, ನಿಜ ಅಂದರೆ ಖರೆ ಅಂದರೆ ಸತ್ಯ, ನನ್ನ ಸತ್ಯವಾದ ಸ್ವರೂಪ ಏನು? ಯಾಕಂದರೆ ಶಾಸ್ತ್ರಗಳಲ್ಲಿ ಹಲವುಗಳನ್ನು ವಿಚಾರ ಮಾಡಿ ಇಲ್ಲಿಗೆ ಬಂದ. ನಾವು ಚಾರ್ವಾಕರಿಂದ ಪ್ರಾರಂಭವಾಗಿ ಷಣ್ಮತದವರ ಇದಕ್ಕೆ ನೀನು ಯಾರು ಅಂದರೆ ದೇಹವೇ ನೀನಂತ ಕೆಲವು ಮಂದಿ, ಇಂದ್ರಿಯ ನಾನು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನು, ಅಹಂಕಾರ ನಾನು, ಯಾರು ನಾನು ಅಂತ ಈ ಆ ಖರೆ ಸ್ವರೂಪ ಇದ್ರಾಗ ನಾನು ಯಾರು ಅಂತ ಆ ಶಿಷ್ಯನಲ್ಲಿ ಮೊದಲನೇ ಪ್ರಶ್ನೆ ತನ್ನ ನಿಜ ಸ್ಥಿತಿ ತಾನೇನೆಂದು ನಾ ಯಾರಂತ ನೀ ಹೇಳಬೇಕು ಅಂತ. ನಾನು ಯಾರಷ್ಟೆ. ಮತ್ತು ಎರಡನೇದು ಮುಂದಿನ ಪರಿಭವ ಎಂತಾಯಿತೆಂದು, ಈ ಜನ್ಮಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ನಾನು ನೀವು ಸಾಯೋದಿಲ್ಲ ಅಂತ ಹೇಳ್ಬೋದು, ನನ್ನ ಸ್ವರೂಪವನ್ನು ಹೇಳ್ಬೋದು. ಆದರೂ ಕೂಡ ನಾನು ಯಾಕೆ ಹಲವು ಜನ್ಮದಲ್ಲಿ ಹುಟ್ಟಿ ಸತ್ತು
ಯಾಕೆ ಬಂದವು ಅಂತ ಕಾರಣ ಬೇಕಲ್ಲ ಅದಕ್ಕೆ. ಹಾಗಾಗಿ ಇಲ್ಲಿ ಮುಂದಿನ ಅಂದ್ರೆ ಮೊದಲಿನ ಪರಿಭವ, ಈಗಿಂದು ಬಿಡು, ಇದಕ್ಕಿಂತ ಮುಂಚೆ ಹಲವು ಜನ್ಮವನ್ನು ಎತ್ತಿ ಬಂದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು. ಇದು ಇದಕ್ಕೆ ಏನಂದ್ರು ಸಂಸಾರ. ಸಮ್ ಅಂದರೆ ಭ್ರಾಂತಿ, ಸಾರ ಅಂದ್ರೆ ರಸ. ಇಲ್ಲಿ ದೇಹದಲ್ಲಿ ರಸ ಎರಡು, ಒಂದಿರಬೇಕು ಒಂದಿರಬಾರ್ದು. ಒಂದು ಯಾವುದಿರಬೇಕು, ರಕ್ತದ ರಸ ಇರಬೇಕು, ರಕ್ತದ ರಸ. ಈ ಭ್ರಾಂತಿ ರಸ ಇರಬಾರ್ದು ನೋಡ್ರಿ. ಭ್ರಾಂತಿ ದುಃಖ ಕೊಡ್ತದ, ರಕ್ತ ಇದ್ರೆ ಸುಖ ಕೊಡ್ತದ. ನಮ್ಮ ಕಾಲಿಗೆ ರಕ್ತ ಕಡಿಮೆ ದುಃಖ ಕೊಡ್ತದಿಲ್ಲ ಅಂದ್ರೆ ಏನರ್ಥ ಆಯ್ತು, ಅದು ರಸನೇ. ಅದು ಇನ್ನೊಂದು ರಸ ಯಾವುದಂದ್ರೆ, ಇಲ್ಲಿ ನವರಸಗಳಲ್ಲಿ ದುಃಖ ರಸ ಮೊದಲೇದು. ದುಃಖ ರಸ ಇರ್ಬೇಕಲ್ಲ. ನಾವು ಮಂದಿ ಯಾರಾದರೂ ಅಕ್ಕಪಕ್ಕ ಪ್ರಾಣಿ ಪಕ್ಷಿ ಯಾವುದೇ ಜೀವ ಬಿಟ್ಟರೆ ಸತ್ತು ಹೋದರೆ ದುಃಖ ಉಕ್ಕಿ ಬರ್ತದಿಲ್ಲ, ಬರ್ತದಲ್ಲ. ಪರರ ಮರಣವನ್ನು ನೋಡಿದಾಗ ಇಷ್ಟು ದುಃಖ ಬರ್ತದಂದ್ರೆ ನನಗೆ ಬರ್ತಲ್ಲ ಮರಣ, ಆವಾಗ ಎಷ್ಟು ದುಃಖ ಆಗ್ಬೋದು. ಆ ದುಃಖ ಅದಕ್ಕೆ ಸಂಸಾರ ಅಂದರ. ಭ್ರಾಂತಿ ಅದೊಂದು ರೀತಿ ಯಾವುದು ಭ್ರಾಂತಿ ಅಂತ. ಆ ಭ್ರಾಂತಿ ಹೋಗೋವರೆಗೂ ನಾವು ಯಾವತ್ತೂ ಸೂರ್ಯ ಉದಯ ಆಗೋವರೆಗೂ ಕತ್ತಲು ಹೋಗೋದೇ ಇಲ್ಲ. ಭ್ರಾಂತಿ ಅನ್ನೋದು ಯಾವಾಗ ಹೋಗ್ತದ ಅಂದರೆ ಬ್ರಹ್ಮಜ್ಞಾನ ಯಾವಾಗ ಉದಯ ಆಗ್ತದ ಆವಾಗ ಭ್ರಾಂತಿ ಹೋಗ್ತದೆ. ಅದನ್ನು ಭ್ರಾಂತಿಯನ್ನು ಕಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕತ್ತಲು ಕಳ್ಸೋಕೆ ಪ್ರಯತ್ನ ಮಾಡಿವೇನು? ಕತ್ತಲನ್ನು ಕಳಿಸ್ಲಿಕ್ಕೆ ಯಾರೂ ಪ್ರಯತ್ನ ಮಾಡೇ ಇಲ್ಲ. ಸೂರ್ಯ ಉದಯ ಸಮಕಾಲದಲ್ಲಿ ಹೇಗೆ ತಾನಾಗಿ ಕತ್ತಲು ಹೋಗ್ತದಿಲ್ಲ, ಬ್ರಹ್ಮಜ್ಞಾನ ಸಮತ್ವ ಕಾಲದಲ್ಲಿ ಭ್ರಮೆ ಅನ್ನುವುದು ತಾನೇ ಹೋಗ್ತದೆ. ಯಾಕಡೋಯ್ತ್ರಿ ಅದು ಅಂದರೆ, ಕತ್ತಲು ಯಾಕಡೋಯ್ತು ಹೇಳು ಮೊದಲು. ಕತ್ತಲು ಯಾಕಡೋಯ್ತದು? ಕತ್ತಲು ಬೆಳಕಿನ ಸ್ವರೂಪ ಆಗ್ತದ. ಮೊದಲೇ ಹೇಳಿವದು, ಕತ್ತಲು ಬೇರೆಲ್ಲ, ಅದು ಬೆಳಕಿನ ಸ್ವರೂಪನೇ ಆದ. ಹಾಗಾಗಿ ಈ ಭ್ರಮೆ ಅನ್ನೋದು ಯಾವುದಾದ ಬ್ರಹ್ಮ ಸ್ವರೂಪನೇ ಆದ. ಅದು ಎಲ್ಲೋಯ್ತು ಭ್ರಮೆ? ಬ್ರಹ್ಮನೇನೂ ಐತಲ್ಲ, ಏನು ಉಳ್ಕಂತ ಏಕಂ ಏವಂ, ಅದು ಒಂದೇ ಉಳಿತು, ಇನ್ನು ಏನಾರು ಉಳ್ದವಲ್ಲಿ. ಹೇಗೆ ಮುಂದಿನ ಪರಿಭವ ಎಂತಾಯಿತೆಂದು, ಇನ್ನಿದು ಪರಿಭವ ಉಪಾಯ ಇದೆ ಎಂದು. ಜಗತ್ತಿನಲ್ಲಿ ಈ ಜನನ ಮರಣ ರೂಪ ಹೇಗಾಗದೋ ನೀನೇ ಹೇಳು. ಮತ್ತು ಆಮೇಲೆ ಈ ಸಂಸಾರ ಅದಲ್ಲ, ಭ್ರಮಾರೂಪ ಭ್ರಾಂತಿಯಿಂದ ಆಚ್ಛಾದನ ಮಾಡೋದಲ್ಲ. ಬೆಳಕನ್ನು ಆಚ್ಛಾದನ ಮಾಡೋದಿಲ್ಲ ಕತ್ತಲು, ಬೆಳಕನ್ನು ಕತ್ತಲು ಆಚ್ಛಾದನ ಮಾಡೋದ, ಮುಚ್ಚದಂತ. ಹಾಗೆ ಅಜ್ಞಾನ ಅನ್ನೋದು ಜ್ಞಾನ ಆವೃತ ಅಂದ್ರೆ. ಜ್ಞಾನನ್ನು ಯಾವುದು ಮುಚ್ಚದ? ಅಜ್ಞಾನ. ಬೆಳಕನ್ನು ಕತ್ತಲು ಮುಚ್ಚೋದಿಲ್ಲ. ಅದರಂಗೆ ಇಲ್ಲಿ ಜ್ಞಾನವನ್ನು ಯಾವುದು ಮುಚ್ಚದ? ಅಜ್ಞಾನ ಮುಚ್ಚದ. ಮತ್ತು ಕತ್ತಲು ಹೋಗ್ಬೇಕಾದ್ರೆ ಬೆಳಕು ಬಿಚ್ಚಬೇಕಲ್ಲ, ಬಿಚ್ಚಬೇಕಲ್ಲ. ಮತ್ತು ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನ ಬಿಚ್ಚಬೇಕಾಗ್ಯದ. ಜ್ಞಾನದೇವತೋ ಕೈವಲ್ಯ. ಹಾಗಾಗಿ ಇದನ್ನು ನಾಶವಾಗುವುದಕ್ಕೆ ಉಪಾಯ ಸಾಧನ. ಏನಾದರೂ ಒಂದು ಸಾಧನ ಅದೇನು? ಯಾಕಂದರೆ
ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದಿಲ್ಲ ಒಂದು ಉಪಾಯ ಉಂಟು. ಅಪಾಯ ಇದ್ದಲ್ಲಿ ಉಪಾಯ ಅಂತೇನಾದ ಸತ್ಯ ಅದ. ಆದರೆ ಎಲ್ಲ ಅಪಾಯಗಳಿಗೆ ಒಂದೊಂದೊಂದೊಂದು ಉಪಾಯ ಅದ, ಇಲ್ಲಂತಲ್ಲ. ಆದರೆ ಜನನ ಮರಣಕ್ಕೆ ಏನದ ಉಪಾಯ ಇಲ್ಲಿವರೆಗೆ ಅದೇನು ಇಲ್ಲಲ್ಲ. ಯಾರು ಬದುಕ್ಯಾರ? ಬದುಕಿದವರು ಯಾರು ಅಂತ ನಾವು ಬಹಳ ಋಷಿಗಳನ್ನು, ಮುನಿಗಳನ್ನು, ಸಂತರನ್ನು, ಶರಣರನ್ನು, ಆಚಾರ್ಯ ಶಂಕರನ ಮೊದಲುಗೊಂಡು ಶ್ರೀಕೃಷ್ಣ, ರಾಮ, ವಶಿಷ್ಠ ಮೊದಲಾದವರ ಹೆಸರು ಕೇಳಿವಲ್ಲ. ಅವ್ರು ನಿನ್ನ ಸಾವಿಲ್ಲ ಅಂತ ಎಲ್ಲರೂ ಹೇಳಿಕೆ ಅಂತ ಬಂದಾರ. ಅದು ಸಾಯಲಾರ್ದ ಬದುಕ್ಯಾರೇನು? ಮತ್ತೆ ಉಪಾಯನೇ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇವನಿದ್ರೆ ಉಪಾಯ ಕೇಳ್ತಾನ. ಮತ್ತೆ ಇಲ್ಲಿ ಉಪಾಯ ಇದ್ರೆ ಅವರೆಲ್ಲ ಇರ್ಬೇಕಾಗಿತ್ತಲ್ಲವ. ಇಲ್ಲ ಅಂತ ಗೊತ್ತದ, ಆದರೂ ಕೂಡ ಇಲ್ಲಿ ವಿಚಾರ ಮಾಡ್ತಾನ. ಉಪಾಯ ಇದೆ ಎಂದು ಏನಾದರೂ ಇರಲೇಬೇಕಲ್ಲ, ಅಥವಾ ಇಲ್ಲ ಅಂತಾನೆ ಹೇಳ್ರಿ ಪರವಾಗಿಲ್ಲ, ಅಥವಾ ಇದೆ ಅಂತಾನೆ ಹೇಳ್ರಿ. ಇಲ್ಲ ಅನ್ನೋದು ನನಗೆ ಗೊತ್ತದ, ನಮ್ಮೆಲ್ಲರಿಗೂ ಗೊತ್ತದಲ್ಲ. ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಆದರೆ ನೀವು ಋಷಿಗಳು, ಜ್ಞಾನಿಗಳು, ನೀವು ಇದೆ ಅಂತ ಹೇಳಬಹುದು ನನಗನ್ನಿಸ್ತದ ಒಳಗೆ. ಅದಕ್ಕೆ ಹೇಳ್ರಿ ಅಂತಾನೆ. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲ ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಎಲ್ಲರೂ ಧನ್ಯರಾಗೋಣ. ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭನಿ ಶುಂಭರ ಸಂವರಿಗೆ ಶಾಂಭವಿಗೆ ಕುಂಭಕುಶ ಜಗದಂಬ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಕುಂಭಕುಶ ಜಗದಂಬ ನಿಮ್ಮ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿ ಕಾಡು ಜನಲಿ ದುಷ್ಟ ರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುತ್ತು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿಗೆ ಇಂದು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಕಂಡ ದೇವತೆ ಪುಂಡಳೆ ಶಿಶುನಾಳಧೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಋತಿಯನ್ನು ದೇವಿಗಾರುತಿಯನ್ನು
ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಶುಂಭನಿ ಶುಂಭರ ಶುಂಭನಿ ಶುಂಭರ ಸಂವಾರಿಗೆ ಶಾಂಭವಿಗೆ ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ ಕಿ ಶ್ರೀ ಸದ್ಗುರು ಅಗ್ರವಿಷ್ಣು ಮಹಾರಾಜ ಕಿ सकल साधु संपराज की जय मंगलम जय पार्वती शिव हर हर